राम जयतु श्रीराम सुधामा अमर विनुत पद अमर विनुत पद अमित फल प्रद राम जयतु श्रीराम सुधामा राम 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 राक्षस भीमा राम 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 राक्षस भीमा रविकुल सोमा राजरामा परम पुरुष पावन राम जयतु श्रीराम सुधामा अमर विनुत पद अमित फला राम जयतु श्रीराम सुधामा ವಿಘ್ನೇಶ್ವರನಿಗೆ ಸಂಗಮೇಶ್ವರ ಸ್ವಾಮಿಗೆ ಶ್ರೀರಾಮಚಂದ್ರ ಪ್ರಭುವಿಗೆ ಆಂಜನೇಯ ಸ್ವಾಮಿಗೆ ಸಂಗಮೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಗೆ ಕಲಾಭೂಮಿಗೆ ಕಲಾದೇವಿಗೆ ವಂದೇ 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 ಹಲೋ ಭಾರತ್ ಮಾತಾ ಕಿ ಅಗ್ರಪೂಜೆಯು ನಿನಗೆ ವಿಘ್ನರಾಜನೇ ಅಗ್ರಪೂಜೆಯು ನಿನಗೆ ವಿಘ್ನರಾಜನೇ ಅಂಬಾಸುತ ಲಂಬೋದರ ಶಂಭುತನಯನೇ ಶಂಭುತನಯನೇ ಅಗ್ರಪೂಜೆಯು ನಿನಗೆ ವಿಘ್ನರಾಜನೇ ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ಭಕ್ತಿಯಿಂದ ಭಜಿಸುವೆವೋ ನೀಡುವರವನು ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ಭಕ್ತಿಯಿಂದ ಭಜಿಸುವೆವೋ ನೀಡುವರವನು ನಂಬಿ ಬಂದ ಭಕ್ತರ ಸಂಭ್ರಮದಲ್ಲಿ ಪಾಲಿಸೈ ನಂಬಿ ಬಂದ ಭಕ್ತರ ಸಂಭ್ರಮದಲ್ಲಿ ಪಾಲಿಸೈ ಈ ನಮ್ಮ ಹಿರಿಮೆಯ ಕಲಾವಿದರ ಪಾಲಿಸೈ ಈ ನಮ್ಮ ಹಿರಿಮೆಯ ಕಲಾವಿದರ ಪಾಲಿಸೈ ಅಗ್ರಪೂಜೆಯು ನಿನಗೆ ವಿಘ್ನರಾಜನೇ ಅಂಬಾಸುತ ಲಂಬೋದರ ಶಂಭುತನಯನೇ ಶಂಭುತನಯನೇ ಅಗ್ರಪೂಜೆಯು ನಿನಗೆ ವಿಘ್ನರಾಜನೇ ಕನ್ನಡದ ಕಲಾಭಿಮಾನಿಗಳಲ್ಲಿ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಈ ದಿನ ಶ್ರೀ ಶ್ರೀ ಸಂಗಮೇಶ್ವರ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ಸುಗ್ಗಟ್ಟ ಗ್ರಾಮದ ಕಲಾವಿದರಾದ ನಾವುಗಳು ಶ್ರೀ ಶ್ರೀ ಪಟ್ಟದ ಪರ್ವತರಾಜ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಆಶೀರ್ವಾದದೊಂದಿಗೆ ಕರುನಾಡ ರತ್ನ ಪ್ರಶಸ್ತಿ ಪುರಸ್ಕೃತರಾದಂತಹ ಎಚ್ ಲೋಕೇಶ್ ಮೂರ್ತಿ ಅವರ ದಕ್ಷ ಸಂಗೀತ ನಿರ್ದೇಶನದಲ್ಲಿ ನೀತಿ ಸೂತ್ರಗಳನ್ನು ಒಳಗೊಂಡಿರುವಂತಹ ಭಕ್ತಿ ಪ್ರಧಾನವಾದ
ಶ್ರೀರಾಮ ಕಥಾವುಳ್ಳ ಸಂಪೂರ್ಣ ರಾಮಾಯಣ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಕಲಾಬಂಧುಗಳಾದ ತಾವುಗಳು ಈ ಪುಟ್ಟ ಕಲಾವಿದರಲ್ಲಿ ಯಾವುದೇ ತರಹದ ಲೋಪದೋಷಗಳು ಕಂಡು ಬಂದಲ್ಲಿ ಅಂಶಕ್ಷೀರ ನ್ಯಾಯದಂತೆ ಮನ್ನಿಸಿ ಈ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಜಗವೆಲ್ಲ ತುಂಬಿದೆ ಶ್ರೀ ಹರಿನಾಮವು, ಜಗವೆಲ್ಲ ತುಂಬಿದೆ ಶ್ರೀ ಹರಿನಾಮವು, ಭವರೋಗ ವಂಜನ ನೀಲಾಮೃತವು, ಜಗವೆಲ್ಲ ತುಂಬಿದೆ ಶ್ರೀ ಹರಿನಾಮವು. ಕರುಣಾಕರನ ಜಾನಕಿ ರಮಣನ ಘನಮಹಿಮೆ ಮೆರೆಯುತ್ತಿದೆ ಯುಗ ಯುಗದೊಳು, ಕರುಣಾಕರನ ಜಾನಕಿ ರಮಣನ ಘನಮಹಿಮೆ ಮೆರೆಯುತ್ತಿದೆ ಯುಗ ಯುಗದೊಳು. ಯಶ ಶಯನ ಶ್ರೀ ಲಕ್ಷ್ಮೀ ರಮಣನ, ಯಶ ಶಯನ ಶ್ರೀ ಲಕ್ಷ್ಮೀ ರಮಣನ ಅನುದಿನವೂ ಭಜಿಸುವ ಈ ಜನ್ಮ ಸಾರ್ಥಕವು, ಜಗವೆಲ್ಲ ತುಂಬಿದೆ ಶ್ರೀ ಹರಿನಾಮವು, ಭವರೋಗ ವಂಜನ ನೀಲಾಮೃತವು, ಜಗವೆಲ್ಲ ತುಂಬಿದೆ ಶ್ರೀ ಹರಿನಾಮವು. ಗನಲೋಲ ಶ್ರೀ ಗರುಡ ಗಮನ ಹರೆ, ಭಕ್ತರ ಪಾಲಿಪ ಮುರಹರೆ, ಗನಲೋಲ ಶ್ರೀ ಗರುಡ ಗಮನ ಹರೆ, ಭಕ್ತರ ಪಾಲಿಪ ಮುರಹರೆ, ವೇಣುನಾದ ಶ್ರೀ ವೇಣುಗೋಪಾಲನ, ವೇಣುನಾದ ಶ್ರೀ ವೇಣುಗೋಪಾಲನ ಅನುದಿನವೂ ಭಜಿಸುವ ಈ ಜನ್ಮ ಸಾರ್ಥಕವು, ಜಗವೆಲ್ಲ ತುಂಬಿದೆ ಶ್ರೀ ಹರಿನಾಮವು, ಭವರೋಗ ವಂಜನ ನೀಲಾಮೃತವು, ಜಗವೆಲ್ಲ ತುಂಬಿದೆ ಶ್ರೀ ಹರಿನಾಮವು, ಭವರೋಗ ವಂಜನ ನೀಲಾಮೃತವು, ಜಗವೆಲ್ಲ ತುಂಬಿದೆ ಶ್ರೀ ಹರಿನಾಮವು, ಶ್ರೀ ಹರಿನಾಮವು, ಶ್ರೀ ಹರಿನಾಮವು. ಮಂತ್ರಿಯೇ ಕೇಳೋ ಇಂತೋ ನಾನಿ ರಾಜವ, ಮಂತ್ರಿಯೇ ಕೇಳೋ ಇಂತೋ ನಾನಿ ರಾಜವ, ಮಂತ್ರಿಯೇ ಕೇಳೋ ಇಂತೋ ನಾನಿ ರಾಜವ, ಮಂತ್ರಿಯೇ ಕೇಳೋ. ಸುಮಂತ್ರರೇ, ಮಹಾಪ್ರಭು, ಸಂತತದಿಂದಾಲಿ 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 ರಾಮಚಂದ್ರಾಗಿ ರಾಜ್ಯ ಮಂತ್ರಿ ಕೇಳು ಇಂದು ನಾನಿ ರಾಜ್ಯ ಮಂತ್ರಿ ಕೇಳು. ಗುರುಗಳೇ, ಸುಮಂತ್ರರೇ,
ದೇಶವ ಸುಕುಮಾರ ರಾಮನಿಗೆ ಕೋಸಲ ದೇಶವ ಸುಕುಮಾರ ರಾಮನಿಗೆ ಲೇಸಿನಿಂದ ಪಟ್ಟ ಲೇಸಿನಿಂದ ಪಟ್ಟ ಲೇಸಿನಿಂದ ಪಟ್ಟ ಲೇಸಿನಿಂದ ಪಟ್ಟ ಆದಯಂ ಕಟ್ಟುವೆನು ಮಂದಿಗೆ ಕೇಳಿ ಓ ಇಂತೋ ನಾನಿ ರಾಜವ ಮಂದಿಗೆ ಕೇಳು ಪರಮ ಪೂಜ್ಯರಾದ ವಸಿಷ್ಠ ಮುನಿಪುಂಗವರೇ, ಸುಮಂತ್ರಾದಿ ಮಂತ್ರಿವರ್ಯರೇ, ಮಹಾಪ್ರಭು 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿದ ನಾನು ಸಕಲ ಸುಖ ಸಂತೋಷಗಳನ್ನೂ ಅನುಭವಿಸಿದ್ದೇನೆ. ಇನ್ನು ಮುಂದೆ ಈ ಕೋಸಲ ಸಾಮ್ರಾಜ್ಯವನ್ನು ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಿ ದೈವ ಧ್ಯಾನದಲ್ಲಿ ವಾರವನ್ನು ಕಳೆಯಬೇಕೆಂದಿದ್ದೇನೆ. ಹಾ ಗುರುಗಳೇ, ರಾಜೇಂದ್ರ, ಇದಕ್ಕೆ ತಮ್ಮ ಅಭಿಪ್ರಾಯ? ಸೀತಾರಾಮನ ಪಟ್ಟಾಭಿಷೇಕ. ರಾಜೇಂದ್ರ, ಗುರುಗಳೇ, ಸೀತಾರಾಮನ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ. ಸೀತಾರಾಮನ ಪಟ್ಟಾಭಿಷೇಕ. ರಘುರಾಮಚಂದ್ರನು ಸದ್ಗುಣಶೀಲನು. ರಾಜೇಂದ್ರ, ಗುರುಗಳೇ, ರಘುರಾಮಚಂದ್ರನು ಸದ್ಗುಣಶೀಲನು ಲೋಕ ಲೋಕವ ಕಾಯುವನು. ಲೋಕ ಲೋಕವ ಕಾಯುವನು. ಸೀತಾರಾಮನ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ. ದಶರಥ ಚಕ್ರವರ್ತಿ, ಗುರುಗಳೇ, ನೀನು ಸಕಲ ಧರ್ಮಶಾಸ್ತ್ರಗಳನ್ನು ತಿಳಿದ ಧರ್ಮಶೀಲನು. ಯೌವನದಲ್ಲಿ ರಾಜ್ಯವನ್ನು ಪರಿಪಾಲಿಸಿ ವಾರ್ಧಿಕ್ಯದಲ್ಲಿ ಜ್ಯೇಷ್ಠಪುತ್ರನಿಗೆ ಪಟ್ಟ ಕಟ್ಟಿ ದೈವದಾನದಿಂದ ವಾರ್ಧಿಕ್ಯವನ್ನು ಕಳೆಯಬೇಕೆಂಬ ನಿನ್ನ ಮನೋಭಿಪ್ರಾಯ ಧರ್ಮಸಮ್ಮತ ಹಾಗೂ ಸಮಯೋಚಿತ. ಆನಂದದಿಂದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ನೆರವೇರಿಸಬಹುದು. ಸಂತೋಷ, ಬಹಳ ಸಂತೋಷ. ಹಾ ಸುಮಂತ್ರರೇ, ಮಹಾಪ್ರಭು, ಇದು ನಮ್ಮ ರಾಜ್ಯದ ಪ್ರಜೆಗಳಿಗೂ ಸಮ್ಮತವಾಗುವುದೇ? ಮಹಾಪ್ರಭು, ಸುಮಂತ್ರರೇ, ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವಮಾನವರೆಲ್ಲ ಸಂತಸ ಪಡುವಂತ. ಮಹಾಪ್ರಭು, ಸುಮಂತ್ರರೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ. ಮಹಾಪ್ರಭು, ಸುಮಂತ್ರರೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತತ ತರುವಂತ ಈ ದಿನ ಶುಭ ದಿನ. ಮಹಾಪ್ರಭು, ಸುಮಂತ್ರರೇ, ಸಂತತ ತರುವಂತ ಈ ದಿನ
ಶುಭ ದಿನ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ ದೇವಮಾನವರೆಲ್ಲ ಸಂತತ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ ಈ ದಿನ ಶುಭ ದಿನ. ಮಹಾಪ್ರಭು, ಸುಮಂತ್ರರೇ, ಈ ವಿಚಾರದಲ್ಲಿ ಸಂದೇಹವೇತಕ್ಕೆ? ನಮ್ಮ ಶ್ರೀರಾಮಚಂದ್ರನು ಸಕಲ ಸದ್ಗುಣಶೀಲನು, ಲೋಕಾಭಿರಾಮನೆನಿಸಿರುವನು. ಆತನು ಸಿಂಹಾಸನವನ್ನು ಏರುವುದರಿಂದ ಪೂರ್ವ ಜಲವನ್ನು ಏರಿ ಪೂರ್ಣಚಂದ್ರನನ್ನು ಕಂಡು ಸಾಗರವು ನಲಿಯುವಂತೆ ನಮ್ಮ ಪ್ರಜೆಗಳು ಆನಂದದಿಂದ ಮೆರೆಯುತ್ತಿರುವರು. ಮಹಾಪ್ರಭು, ಆನಂದ, ಮಹದಾನಂದ. ಹಾ ಸುಮಂತ್ರರೇ, ಮಹಾಪ್ರಭು, ನೀವೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ. ಆತನ ಅಭಿಪ್ರಾಯವನ್ನು ತಿಳಿದು ಮುಂದಿನ ಕಾರ್ಯಗಳನ್ನು ಮಾಡೋಣ. ಆಗಬಹುದು ಮಹಾಪ್ರಭು. ಗುರುಗಳೇ, ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶುಭ ಮುಹೂರ್ತವೊಂದನ್ನು ನಿಶ್ಚಯಿಸಿ ಹೇಳಿ. ಆಗಬಹುದು. ದೂರ ಹಾರಿಬಿಡುತ್ತೆ. ಹಾ ರಾಜೇಂದ್ರ, ಗುರುಗಳೇ, ಇದೇ ಪುಷ್ಯ ನಕ್ಷತ್ರಯುಕ್ತವಾದ ಚೈತ್ರ ಶುದ್ಧ ಪಂಚಮಿ ಗುರುವಾರ ಅಭಿಜಿನ್ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶುಭ ಲಗ್ನವು ಸೂಕ್ತವಾಗಿದೆ. ಧನ್ಯನಾದೆನು ಗುರುದೇವ, ಧನ್ಯನಾದೆನು. ಈಗ ವಂದಿಸಿ ನಾ ಬೇಡುವೆ ತಂದೆಯೇ ತಮ ಪಾದಗೀಗ ವಂದಿಸಿ ನಾ ಬೇಡುವೆ ತಂದೆಯೇ ತಮ ಪಾದಗೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಇಂದು ಎನ್ನನು ಕರೆಸಿದ ಪರಿ ಆ ಇಂದು ಎನ್ನನು ಕರೆಸಿದ ಪರಿ 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 ಜನಕ ಇಂದು ಎನ್ನನು ಕರೆಸಿದ ಪರಿ ಚಂದದಿಂದ ಬೇಡೈ ಜನಕನೇ ತಂದೆಯೇ ತಮ ಪಾದಗೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಪೂಜ್ಯ ಪಿತರಿಗೂ ಪರಮ ಪೂಜ್ಯರಾದ ವಸಿಷ್ಠ ಮುನಿ ಪುಂಗವರಿಗೂ ಸಚಿವ ಶ್ರೇಷ್ಠರಿಗೂ ಈ ದಾಶರಥಿಯ ಪ್ರಣಾಮಗಳು. ವಿಜಯ್ ಭವ, ವಿಜಯ್ ಭವ. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠದಲ್ಲಿ ಕುಳಿತುಕೋ. ಜನಕ, ರಾಮಚಂದ್ರ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಬರಹೇಳಲು ಕಾರಣವೇನು? ರಾಮಚಂದ್ರ, ನಿನ್ನನ್ನು ಕರೆಸಿದ ಕಾರಣವು ಅತಿ ಮಹತ್ತರವಾದುದು. 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿದ ನಾನು ಸಕಲ ಸುಖ ಸಂತೋಷಗಳನ್ನೂ ಅನುಭವಿಸಿದ್ದೇನೆ. ಇನ್ನು ಮುಂದೆ ಈ ಕೋಸಲ ಸಾಮ್ರಾಜ್ಯವನ್ನು
ಜ್ಯೇಷ್ಠ ಪುತ್ರನಾದ ನಿನಗೆ ಪಟ್ಟಾಭಿಷೇಕ ಮಾಡಿ ದೈವ ಧ್ಯಾನದಲ್ಲಿ ವಾರ್ಧಿಕ್ಯವನ್ನು ಕಳೆಯಬೇಕೆಂದು ಸಂಕಲ್ಪಿಸಿ ಇದೇ ಪುಷ್ಯ ನಕ್ಷತ್ರ ಯುಕ್ತವಾದ ಚೈತ್ರ ಶುದ್ಧ ಪಂಚಮಿ ಗುರುವಾರ ಅಭಿಜಿನ್ ಮುಹೂರ್ತದಲ್ಲಿ ನಿನಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಶುಭ ಮುಹೂರ್ತವೊಂದನ್ನು ಗುರುಗಳೇ ನಿಶ್ಚಯಿಸಿದ್ದಾರೆ. ರಾಮಚಂದ್ರ, ಈ ಶುಭ ಸಮಾಚಾರವನ್ನು ನಿನಗೆ ತಿಳಿಸಲೆಂದೇ ನಿನ್ನನ್ನು ಕರೆಸಿದೆನು. ಜನಕ, ತಮ್ಮ ಆಜ್ಞಾ ಪರಿಪಾಲನೆಯೇ ನನ್ನ ಪ್ರಥಮ ಕರ್ತವ್ಯ. ಆದರೆ ಆದರೆ ಎಂಬ ಹನುಮಾನದ ಅರ್ಧೋಕ್ತಿ ಏಕೆ ಕುಮಾರ? ನನ್ನ ಪ್ರೀತಿ ಅನುಜರಾದ ಭರತ ಶತ್ರುಘ್ನರು ರಾಜಧಾನಿಯಲ್ಲಿಲ್ಲದಿರುವಾಗ ನನ್ನ ಪಟ್ಟಾಭಿಷೇಕಕ್ಕೆ ಇಷ್ಟೊಂದು ಅವಸರವೇಕೆ ತಂದೆಯೇ? ಅವರಿಗೂ ಹೇಳಿ ಕಳುಹಿಸಿದ್ದೇನೆ. ಸಕಾಲಕ್ಕೆ ಬರುವ ನಿರೀಕ್ಷೆಯೂ ಇದೆ. ರಾಮಚಂದ್ರ, ದೈವ ಪ್ರೇರಣೆಯಿಂದ ನನಗೆ ಈ ಸಂಕಲ್ಪವು ಉದಯಿಸಿರುವುದು. ಪುರುಷನ ಆಯುಷ್ಯಾದರೂ ಕ್ಷಣಭಂಗುರ, ಅಲ್ಲದೆ ಶುಭ ಕಾರ್ಯಗಳಿಗೆ ವಿಳಂಬವೇ ವಿಷವಾಗುವುದು. ಇನ್ನು ಭರತ ಶತ್ರುಘ್ನರಾದರೂ ನಿನ್ನ ಮೇಲೆ ಪಿತೃವಾತ್ಸಲ್ಯವನ್ನಿಟ್ಟಿರುವ ಧರ್ಮಶೀಲರು. ಇದಕ್ಕವರು ಅಸಮಾಧಾನ ಪಡತಕ್ಕವರಲ್ಲ. ಆದ್ದರಿಂದ ನನ್ನ ಮಾತನ್ನು ಸಮ್ಮತಿಸಿ ಗುರುಗಳ ಆಶೀರ್ವಾದವನ್ನು ಪಡೆದು ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು ಕುಮಾರ. ಹಿರಿಯರ ಆಜ್ಞೆಯನ್ನು ನಿರಾಕರಿಸುವ ಮಹತ್ ಕಾರ್ಯಕ್ಕೆ ಈ ರಾಮನು ಎಂದಿಗೂ ಪ್ರಯತ್ನಿಸಲಾರ. ಜನಗ, ತಮ್ಮ ಆಜ್ಞಾ ಪರಿಪಾಲನೆ ನನ್ನ ಪ್ರಥಮ ಕರ್ತವ್ಯ. ಗುರುಗಳೇ, ಅಪ್ಪಣೆಯಾಗಲಿ. ರಾಮಚಂದ್ರ, ನೀನು ಮಂಗಲ ಸ್ನಾನಾದಿಗಳನ್ನು ಮುಗಿಸಿ ಶುಚಿದ್ಬುದ್ಧನಾಗಿ ಗುರುಜನರ ಆಶೀರ್ವಾದವನ್ನು ಪಡೆದು ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ನಾನು ಸಮಯ ಅರಿತು ಬಂದು ನಿನಗೆ ರಕ್ಷಾಬಂಧನವನ್ನು ಕಟ್ಟುವೆನು. ಧನ್ಯನಾದೆನು ಗುರುದೇವ, ಧನ್ಯನಾದೆನು. ನಿನಗೆ ಮಂಗಳವಾಗಲಿ. ಶುಭಮಸ್ತು, ಶುಭಮಸ್ತು, ಶುಭಮಸ್ತು. ಸುಮಂತ್ರರೇ, ಮಹಾಪ್ರಭು, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಶುಭ ಸಮಾಚಾರವನ್ನು ನಾಡಿನೆಲ್ಲೆಡೆ ಡಂಗೂರದ ಮೂಲಕ ಸಾರಿಬಿಡಿ. ನಾನು ಸಹ ರಾಣಿ ಅಂತಃಪುರಕ್ಕೆ ಹೋಗಿ ರಾಣಿಗೆ ತಿಳಿಸಿ ಬರುವೆನು. ಶ್ರೀರಾಮಚಂದ್ರ ಪ್ರಭುವಿಗೆ ಜಯವಾಗಲಿ. ಪಟ್ಟಾಭಿರಾಮನಿಗೆ, ಶ್ರೀರಾಮಚಂದ್ರ ಪ್ರಭುವಿಗೆ. ನಲಿಯುತ್ತಿದೆ ಸಡಗರದ ಸಂಭ್ರಮದ ಈ ದಿನ, ನಾಡಿನೆಡೆಯಲ್ಲೆಲ್ಲೂ ಆನಂದವು. ನಲಿಯುತ್ತಿದೆ ಸಡಗರದ ಸಂಭ್ರಮದ ಈ ದಿನ, ನಾಡಿನೆಡೆಯಲ್ಲೆಲ್ಲೂ ಆನಂದವು. ರಘುರಾಮಚಂದ್ರನ ಪಟ್ಟಾಭಿಷೇಕ, ರಘುರಾಮಚಂದ್ರನ ಪಟ್ಟಾಭಿಷೇಕ ಓಲೈಸಿ ನೋಡಲು ಕಣ್ಗಳು ಸಾಲದು. ಓಲೈಸಿ ನೋಡಲು ಕಣ್ಗಳು ಸಾಲದು. ಅಲಿಯುತ್ತಿದೆ ಸಡಗರದ ಸಂಭ್ರಮದ ಈ ದಿನ, ನಾಡಿನೆಡೆಯಲ್ಲೆಲ್ಲೂ ಆನಂದವೋ, ಆನಂದವೋ, ಆನಂದವೋ. ಏನಿದು ಸಂಭ್ರಮವೋ, ಏನಿದು ಸಂಭ್ರಮವೋ, ರಾಜ್ಯದ ರೀತಿಯೋ ಸೋಜಿಗ ಬೆನ್ನೋದು. ರಾಜ್ಯದ ರೀತಿಯೋ ಸೋಜಿಗ ಬೆನ್ನೋದು. ಏನಿದು ಸಂಭ್ರಮವೋ, ಏನಿದು ಸಂಭ್ರಮವೋ. ರಂಗೋ ರಂಜಿನ ರಂಗೋಲೆಯಿಂದಲೇ ರಂಗೋ ರಂಜಿನ ರಂಗೋಲೆಯಿಂದಲೇ
ಕಂಗೊಳಿಸುವ ಈ ನಗರವ ನೋಡೆ. ಕಂಗೊಳಿಸುವ ಈ ನಗರವ ನೋಡೆ. ಏನಿದು ಸಂಭ್ರಮವೋ ರಾಜ್ಯದ ರೀತಿಯೋ ಸೋಜಿಗಬೇನು ಪೋದು. ರಾಜ್ಯದ ರೀತಿಯೋ ಸೋಜಿಗಬೇನು ಪೋದು. ಏನಿದು ಸಂಭ್ರಮವೋ ಹಬ್ಬಬ್ಬಾ, ಏನು ಆಶ್ಚರ್ಯವಿದು! ಎಲ್ಲಿ ನೋಡಿದರು ಈ ದಿವಸ ಅಯೋಧ್ಯೆಯಲ್ಲಿ ಆನಂದದ ಸಡಗರ ಸಂಭ್ರಮ. ರಾಜ ಬೀದಿಗಳಲ್ಲಿ ತಳಿರು ತೋರಣಗಳಿಂದ ಅಲಂಕೃತವಾಗಿ ಮೆರೆಯುತ್ತಿರುವವು. ಸುಮಂಗಲೆಯರು ಸುಹಾಸಿನಿಯರು ರಂಗವಲ್ಲಿ ಇಡುತ್ತಾ ನಲಿದಾಡುತ್ತಿರುವರು. ಈ ಎಲ್ಲ ಸಡಗರ ಸಂಭ್ರಮಗಳಿಗೆ ಕಾರಣವೇನೋ ತೋರ್ತಿಲ್ಲವಲ್ಲ. ರಾಮರಾಜ್ಯ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ರಾಮರಾಜ್ಯ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ರಾಮರಾಜ್ಯ ರಾಮರಾಜ್ಯ ರಾಮರಾಜ್ಯ. ಏನು ರಾಮರಾಜ್ಯವೇ? ಅಂದರೆ ರಾಮನಿಗೆ ಪಟ್ಟಾಭಿಷೇಕವೇ? ಈ ಆನಂದವನ್ನು ನೋಡಲೆಂದೇ ಆ ಕೈಕೇಯಿಯು ನನ್ನನ್ನು ಬರ ಹೇಳಿದಳೆ. ಕೂಡದು ಕೂಡದು, ಈ ಕಾರ್ಯ ನಡೆಯಲೇ ಕೂಡದು. ಬಾಲ್ಯದಲ್ಲಿ ರಾಮನು ಬಾಣಾಭ್ಯಾಸ ಮಾಡುವಾಗ ನನ್ನ ಬೆನ್ನಿಗೆ ಬಾಣ ಹೊಡೆದು ಗೂನು ಬೆನ್ನು ಮಾಡಿ ಅಪಹಾಸ್ಯ ಮಾಡಿದವನಲ್ಲವೇ? ಆ ಸೇಡನ್ನು ಈಗ ತೀರಿಸಿಕೊಳ್ಳುವೆನು. ರಾಮನಿಗೆ ರಾಜ್ಯವೇ? ರಾಮನಿಗೆ ಪಟ್ಟವೇ? ಏ ರಾಮ, ನಿನಗೆ ಪಟ್ಟ ಕಟ್ಟಿಸುವೆನೇನೋ? ಇಲ್ಲ ಇಲ್ಲ, ನಿನ್ನನ್ನು ಅರಣ್ಯಕ್ಕೆ ಕಳಿಸುವೆನು, ನೋಡುತ್ತಿರೋ. ರಾಮನಿಗೆ ರಾಜ್ಯವಂತೆ ರಾಜ್ಯ ಕನಸಿನಲ್ಲಿ ಕಾಣಬೇಕು ಪಟ್ಟಾಭಿಷೇಕವನ್ನ. ಈ ವಿಚಾರವನ್ನು ಕೈಕಾದೇವಿಗೆ ತಿಳಿಸಿ ರಾಮನ ಪಟ್ಟಾಭಿಷೇಕವನ್ನು ತಪ್ಪಿಸುವಂತೆ ಮಾಡುತ್ತೇನೆ. ರಾಮನಿಗೆ ಪಟ್ಟಾಭಿಷೇಕವಾದರೆ ಅಯೋಧ್ಯಕ್ಕೆ ಮಾತ್ರ ರಾಜನಾಗುವನು. ಆಗಾಗ ಕೂಡದು. ನನ್ನ ರಾಮನು ಲೋಕಾಭಿರಾಮನಾಗಬೇಕು. ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ महिमाकारिणी आत्मस्वरूपिणी महिमाकारिणी आत्मस्वरूपिणी भक्तकोटि जन हृदयद देवते भक्तकोटि जन हृदयद देवते देवी महादेवी अम्मा देवी महादेवी अम्मा
ಧರೆಯೊಳು ನೀನು ಬೆಳಗಿದೆ ಜ್ಯೋತಿ ಧರೆಯೊಳು ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಪಸರಿದೆ ನಿನ್ನೆಯ ಖ್ಯಾತಿ ಧರೆಯೊಳು ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಪಸರಿದೆ ನಿನ್ನಯ ಖ್ಯಾತಿ ನಾಡ ನಾಡಿನೋಳು ನಿನ್ನದೇ ಖ್ಯಾತಿ ನಾಡ ನಾಡಿನೋಳು ನಿನ್ನದೇ ಖ್ಯಾತಿ ಕರುಣೆಯಿಂದ ಬಂದು ಎನ್ನ ಸಲವು ಕರುಣೆಯಿಂದ ಬಂದು ಎನ್ನ ಸಲವು ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ 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 ತಾಯಿ ಜಗನ್ಮಾತೆ ಈ ಕೌಸಲ ರಾಜ್ಯಕ್ಕೂ ನನ್ನ ಪುತ್ರರಿಗೂ ನನ್ನ ಪ್ರಾಣೇಶ್ವರನಿಗೂ ಈ ರಾಜ್ಯದ ಪ್ರಜೆಗಳಿಗೂ ಯಾವುದು ಅಮಂಗಳವಾಗದಂತೆ ಕಾಪಾಡುವ ಭಾರ ನಿನ್ನದು ತಾಯಿ ನಿನ್ನದು. ಇದೇನಿದು ನನ್ನ ಪ್ರಾಣೇಶ್ವರನ ಹತ್ರ ಇಷ್ಟೊತ್ತಿಗಾಗಲಿ ಬಾರಬೇಕಿತ್ತಲ್ಲ, ಬಾರದೆ ಹೇಳಲು ಕಾರಣವಾದರೆ ಏನಿರಬಹುದು? ಜೀವಿತೇಶ ಬಾರಲಿಲ್ಲ ಏನು ಕಾರಣ ತಿಳಿಯೇನ ಜೀವಿತೇಶ ಬಾರಲಿಲ್ಲ ಏನು ಕಾರಣ ತಿಳಿಯೇನ ಕಾರಣ ತಿಳಿಯೇನ ಕಾರಣ ತಿಳಿಯೇನ ಜೀವಿತೇಶ ಬಾರಲಿಲ್ಲ ಏನು ಕಾರಣ ತಿಳಿಯೇನ ಮರೆತನು ಎನ್ನನು ಮರೆತನು ಎನ್ನನು ಏನು ಕಾರಣ ತಿಳಿಯೇನ ಮನದ ದುಗುಡ ಸಹಿಸೆ ಮನದ ದುಗುಡ ಎಂದು ಸಹಿಸೆ ಜೀವಿತೇಶ ಬಾರದೆ ಮನದ ದುಗುಡ ಎಂದು ಸಹಿಸೆ ಜೀವಿತೇಶ ಬಾರದೆ ಜೀವಿತೇಶ ಬಾರಲಿಲ್ಲ ಏನು ಕಾರಣ ತಿಳಿಯೇನ ಕಾರಣ ತಿಳಿಯೇನ
ಇಷ್ಟೊತ್ತಿಗಾಗಲೇ ನನ್ನ ಪ್ರಾಣ ಸಖಿ ಮಂತರಿಯಾದ್ರೂ ಬರಬೇಕಿತ್ತು. ಆಕೆಯು ಬಾರಲಿಲ್ಲವಲ್ಲ, ಕಾರಣವಾದರೆ ಏನಿರಬಹುದು. ಬರಲಿ, ಆಕೆ ಬಂದ ನಂತರವೇ ವಿಚಾರಿಸುತ್ತೇನೆ. ಕೈಕಾ ಕೈಕಾ ಓ ಮಂತರ, ಬಂದೆಯ ಮಂತರ. ಬಾ ಮಂತರ, ನಿನ್ನ ದಾರಿಯನ್ನೇ ಕಾಯುತ್ತಿದ್ದೆ. ಕ್ಷೇಮವೇ, ಕುಶಲವೇ, ಸುಖಾಗಮನವೇ ಮಂತರ? ಬಾ, ಹೀಗೆ ಬಾ. ಅಮ್ಮ, ನಮ್ಮ ಸೌಖ್ಯವೂ ಆಗಿರಲಿ. ನೀನೊಬ್ಬಳು ಸಂತೋಷ ಚಿತ್ತಳಾಗಿದ್ದರೆ ನಾವೆಲ್ಲರೂ ಕ್ಷೇಮದಿಂದಿದ್ದಂತೆ. ಅಯ್ಯೋ ಮಂತರ, ಏತಕ್ಕಾಗಿ ಈ ರೀತಿ ಮಾತನಾಡುತ್ತಿರುವೆ? ಆ ತಾಯಿಯ ಕೃಪೆಯಿಂದ ಎಲ್ಲವೂ ಸುಖಾಗಮನವಾಗಿ ಇರುವುದು ಮಂತರ. ಇದೇನು ಮಂತರ, ಯಾವುದೋ ಹೊಸ ವಿಚಾರವನ್ನು ತನ್ನಂತೆ ತೋರುತ್ತಿರುವುದು? ಏಕೆ ನನ್ನ ಬಳಿ ಹೇಳಬಾರದೆ? ನಿಜವಾಗಿಯೂ ನಿನಗೆ ಆ ವಿಚಾರವು ತಿಳಿಯದೆ? ನನಗೆ ತಿಳಿದಿದ್ದರೆ ನಾನೇ ತಿಳಿಸುತ್ತಿದ್ದೇನಲ್ಲ, ಈಗ ನೀನೇ ತಿಳಿಸು. ಈ ದಿವಸ ಆ? ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಂಗತಿಯು ನಿನಗೆ ತಿಳಿಯದೆ? ಆ ಶ್ರೀರಾಮಚಂದ್ರ ಪಟ್ಟಾಭಿಷೇಕದ ಮಹೋತ್ಸವವೇ ಮಂತರ? ಕಂದನಾದ ರಾಮಗೆ ಮಂತರ, ಬಾ ಮಂತರ. ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ ಮಂತರ. ಕಂದನಾದ ರಾಮಗೆ, ಕಂದನಾದ ರಾಮಗೆ, ಇಂದು ರಾಜ್ಯ ಪದವಿ ಒದಗಲ್ ಸಂತೋಷವಾಂತೇನ ಮಂತರೆ ಸಂತೋಷವಾಂತೆ ನಾ, ಮಂತರೆ ಸಂತೋಷವಾಂತೆ ನಾ ಮಂತರ. ರಘುಕುಲಾದೀಪನೋ ಅಗಪರಿಯಾರಾಕನೋ ಮಂತರ. ರಘುಕುಲಾದೀಪನೋ ಅಗಪರಿಯಾರಾಕನೋ, ಸುಗುಣನೋ ಸುಂದರನೋ ಮಂತರ. ಕೇಳಿದ್ಯಾ? ಸುಗುಣನೋ ಸುಂದರನೋ ನೀ, ಸುಗುಣನೋ ಸುಂದರನೋ ನಿಗಮಾಗಮ ವಂದಿತನೋ ಸಂತೋಷವಾಂತೆ ನ ಮಂತರೆ ಸಂತೋಷವಾಂತೆ ನಾ, ಮಂತರೆ ಸಂತೋಷವಾಂತೆ ನಾ ಮಂತರ. ಕೇಳಿದ್ಯಾ? ಇಲ್ಲಿ ಬಾ ಮಂತರ. ರಾಮಗಿ ರಾಜವಾ ಪ್ರೇಮದಿ ಕಾಂತ ನಿವಾ ಮಂತರ. ರಾಮಗಿ ರಾಜವಾ ಪ್ರೇಮದಿ ಕಾಂತ ನಿವಾ, ನೇಮದ ವಾತಿಯ ಕೀಳಿ ಮಂತರ. ನೇಮದ ವಾತಿಯ ಕೇಳಿ, ನೇಮದ ವಾರ್ತೆಯ ಕೇಳಿ, ನೇಮದ ವಾರ್ತೆಯ ಕೇಳಿ, ಭುವಿಯೊಳು ನಾಂ ಧನ್ಯಳು ಸಂತೋಷವಾಂತೆ ನಾ, ಮಂತರೆ ಸಂತೋಷವಾಂತೆ ನಾ, ಮಂತರೆ ಸಂತೋಷವಾಂತೆ ನಾ ಮಂತರ. ಎಂತಹ ಸಂತೋಷದ ವಿಚಾರವನ್ನು ತಂದಿರುವೆ ಮಂತರ. ಇದೇ ಸಂತೋಷಕ್ಕೆ ನನ್ನ ಕೊಳ್ಳಿರುವ ರತ್ನಾಭರಣವನ್ನು ನೀನು ಸ್ವೀಕರಿಸಲೇಬೇಕು. ಇದು ತೆಗೆದುಕೋ. ಅಯ್ಯೋ, ಲೋಕದಲ್ಲಿ ಇಂತಹ ಸ್ತ್ರೀಯರು ಇರುವುದುಂಟೆ? ಸರ್ಪದ ಎಡೆಯ ನೆರಳಿನಲ್ಲಿ ಕಪ್ಪೆಯು ವಾಸ ಮಾಡುವ ಹಾಗೆ ಮುಂದುಂಟಾಗುವ ಹಾನಿಯನ್ನು ತಿಳಿಯದೆ ದೇವಿಯು ಬಹಳ ಸಂತೋಷ ಪಡುತ್ತಿರುವಳು. ಅಮ್ಮ, ನಿನ್ನನ್ನು ಬಹಳ ವಿವೇಕಸ್ಥೆ ಎಂದು ತಿಳಿದಿದ್ದೆ. ಈಗ ನೋಡಿದರೆ ನಿನಗೇನೇನು ತಿಳಿದಿಲ್ಲವೆಂದು ಗೊತ್ತಾಗುತ್ತಿದೆ. ಮುಂದುಂಟಾಗುವ ಹಾನಿಯನ್ನು ಚೆನ್ನಾಗಿ ಅನುಭವಿಸು. ಇದೇನು ಮಂತರ ಹೀಗೆ ಹೇಳುತ್ತಿರುವೆ? ದಶರಥ ಮಹಾರಾಜನ ಪ್ರೀತಿಯ ಮಡದಿಯಾದ ಈ ಕೈಕೆಗೆ ಮುಂದಾಗಿ ಉಂಟಾಗುವ ಹಾನಿಯೇ? ಏಕೆ ನನ್ನೊಂದಿಗೆ ವಿನೋದ ಮಾಡುತ್ತಿರುವೆಯಾ? ಮತ್ತಿನ್ನೇನಮ್ಮ, ರಾಮನಿಗೆ ಪಟ್ಟಾಭಿಷೇಕವಾದರೆ ನಿನ್ನನ್ನು ಯಾರು ಕೇಳುವರು? ನನ್ನನ್ನು ಯಾರು ಕೇಳುವರು? ಸವತಿಯ ಮಗನ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನಮ್ಮ? ಇದೇನು? ಸವತಿಯ ಮಗನಾದ ರಾಮನ
ಪಟ್ಟಾಭಿಷೇಕವನ್ನು ಕೇಳಿ ಇಷ್ಟೊಂದು ಸಂತೋಷ ಪಡುತ್ತಿರುವೆಯಲ್ಲ, ನಿನ್ನ ಅವಿವೇಕ ಬುದ್ಧಿಗೆ ನಾನು ಏನೆಂದು ಹೇಳಲಮ್ಮ? ಇದೇನು ಮಂತರ ಈಗ ಹೇಳುತ್ತಿರುವೆ? ರಾಮನ ಭಾಗ್ಯವೇ ಬೇರೆ, ಭರತನ ಭಾಗ್ಯವೇ ಬೇರೆ. ಅಲ್ಲದೆ ಉದರಗಳು ಎರಡಾದರೆ ಜನಕನು ಒಬ್ಬನೇ ಅಲ್ಲವೇ? ಆದರೂ ರಾಮಚಂದ್ರನು ತನ್ನ ತಾಯಿಗಾದ ಕೌಸಲ್ಯ ದೇವಿಗಿಂತ ಅಧಿಕವಾದ ಪ್ರೀತಿ ವಾತ್ಸಲ್ಯವನ್ನು ನನ್ನ ಮೇಲಿಟ್ಟಿರುವನು. ಮಂತರ ಹೀಗಿರುವಾಗ, ಇಡೀ ನಾಡಿಗೆ ನಾಡೇ ಸಂತೋಷ ಪಡುತ್ತಿರುವಾಗ, ಶ್ರೀರಾಮಚಂದ್ರ ಪಟ್ಟಾಭಿಷೇಕವನ್ನು ವಿಚಾರವನ್ನು ಕೇಳಿ ಈ ತಾಯಿಯ ಹೃದಯವು ಸಂತೋಷ ಪಡಬಾರದೇನೆ? ದೇವಿ, ಅದೇಕೆ ಕಂಡದ್ದನ್ನು ಕಂಡಾಗೆ ಹೇಳಿದರೆ ಕೆಂಡದಂತ ಕೋಪ? ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬುವ ನಿನ್ನ ಅವಿವೇಕ ಬುದ್ಧಿಗೆ ನಾನು ಏನೆಂದು ಹೇಳಲಮ್ಮ? ನನ್ನ ಮಗನೇನಾದರೂ ಈ ರಾಜ್ಯಭಾರ ಮಾಡಬೇಕಾಗಿತ್ತೆ. ನಾನು ಇಂದೋ ನಾಳೆಯೋ ಸಾಯುವವಳು. ಆತುರಪಟ್ಟು ಮಾತನಾಡಬೇಡ. ನಾಳೆಯೇ ಪಟ್ಟಾಭಿಷೇಕ. ಶ್ರೀರಾಮನ ಪಟ್ಟಾಭಿಷೇಕದ ಸಂಗತಿಯನ್ನು ಮಹಾರಾಜರು ನಿನಗೆ ತಿಳಿಸಲಿಲ್ಲಬೇಕೆ? ಹೌದು ಮಂತರ, ಆ ವಿಚಾರವು ನನಗೆ ತಿಳಿದರೆ ಇರಲಿಲ್ಲ. ನೀನು ಬಂದಾಗಲೇ ತಿಳಿದಿದ್ದು. ಈಗಿರುವಾಗ ನಿನ್ನ ಮಗನನ್ನು ಅವರು ಮಾವನ ಮನೆಗೆ ಏಕೆ ಕಳಿಸಬೇಕಾಗಿತ್ತು? ಮುಂದುಂಟಾಗುವ ಹಾನಿಯನ್ನು ಈ ಆಳು ಕಣ್ಣುಗಳಿಂದ ನೋಡಬೇಕಿಲ್ಲ ಎಂದು ಈ ರೀತಿಯಾಗಿ ಹೇಳಿದನಮ್ಮ. ಹೌದು ಮಂತ್ರ, ನಿನ್ನ ಮಾತಿನಲ್ಲೂ ಸತ್ಯಾಂಶ ಇರುವುದು. ರಾಮಚಂದ್ರನ ಪಟ್ಟಾಭಿಷೇಕವಾದರೆ ಒಂದು ವೇಳೆ ನಾಗೇ ಆಗಿದ್ದೆ ರಾಮನಿಗೆ ನನ್ನ ಕುಮಾರ ದಾಸನಾಗುವನೆ, ನಾನು ಕೌಸಲಿಗೆ ದಾಸಿ ಆಗುವೆ. ಅಯ್ಯೋ, ಹಾಗೆ ಆಗಕೂಡದು. ಆ ರೀತಿ ಆಗುವುದು ಒಂದೇ, ಮರಣ ಹೊಂದುವುದು ಒಂದೇ. ಮಂತರ ಹೀಗೇನು ಮಾಡುವುದು? ನಾಳೆಯೇ ಪಟ್ಟಾಭಿಷೇಕ, ಮುಹೂರ್ತವು ಸಮೀಪದಲ್ಲೇ ಇರುವುದು. ನನಗೇನೂ ತೋಚುತ್ತಿಲ್ಲ. ನಾನೀಗೇನು ಮಾಡಲಿ ಮಂತ್ರ? ಹೇಳು ಮಂತ್ರ, ಈಗ ನಾನು ಏನು ಮಾಡಲಿ? ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಹಾಯಕ್ಕೆ ಮೆಚ್ಚಿ ಮಹಾರಾಜರು ನಿನಗೆ 2 ವರಗಳನ್ನು ಕೊಟ್ಟವರಲ್ಲವೇ? ಹೌದು ಮಂತರ, ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನನ್ನ ಪ್ರಾಣೇಶ್ವರನು ನನಗೆ 2 ವರಗಳನ್ನು ಕೊಟ್ಟಿದ್ದಾರೆ. ಮಂತರ ಸಮಯ ಬಂದಾಗ ಕೇಳಿಕೋ ಅಂತಲೂ ಹೇಳಿದ್ದಾರೆ. ಮಂತರ ಅವುಗಳನ್ನು ಈಗ ಕೇಳಿಕೋ. ಏನೆಂಬುದಾಗಿ? ಮಹಾರಾಜರು ಅಂತಸ್ಪುರಕ್ಕೆ ಬಂದ ಕೂಡಲೇ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಈ ಕೋಸಲ ದೇಶದ ಪಟ್ಟಾಭಿಷೇಕವನ್ನು ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಕೇಳಿಕೋ. ರಾಮಚಂದ್ರನ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನ ಪಟ್ಟಾಭಿಷೇಕವೇ? ಆಹಾ, ಎಂತಹ ಚತುರಿಯೇ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನು ಹೇಳಿಕೊಡುತ್ತಿರುವೆ. ಮಂತರ ಇನ್ನ 2ನೇ ವರಕ್ಕೆ ಏನೆಂದು ಕೇಳಿಕೊಳ್ಳಲಿ? 2ನೇ ವರಕ್ಕೆ ರಾಮನು ನಾರುಮಡಿಯನ್ನುಟ್ಟು ಜಟಾವಲ್ಕಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊ. ಮಂತರ! ಅಯ್ಯೋ ಪಾಪಿ ಮಂತರ! ನನ್ನನ್ನು ಚಿಕ್ಕ ವಯಸ್ಸಿನಿಂದ ಸಾಕಿ ಬೆಳೆಸಿದ್ದೆ ಒಂದೇ ಒಂದು ಕಾರಣಕ್ಕಾಗಿ ನಿನ್ನನ್ನು ಸುಮ್ಮನೆ ಬಿಡುತ್ತಿದ್ದೆ. ಇಲ್ಲವಾಗಿದ್ದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ನಾಯಿ ನರಿಗೆ ಹಾಕುತ್ತಿದ್ದೆ. ತೊಲಗಾಚೆ! ಏನು, ನನ್ನ ಮುದ್ದು ಸುಕುಮಾರನಾದ ಶ್ರೀರಾಮಚಂದ್ರನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಕಳಿಸಬೇಕೆ? ಅಯ್ಯೋ, ನಾನು ಆತನನ್ನು ತೊರೆದು ಜೀವಿಸುವೆನೆ. ವನವಾಸಕ್ಕೆ ಕಳಿಸುವುದು ಅದರ ಕಲ್ಪನೆಯೇ ಪಾಪಕರವಾದದ್ದು. ನನ್ನ ಎದುರು ಒಂದು ಕ್ಷಣವೂ ನಿಲ್ಲಬೇಡ. ಹೊರಟು ಹೋಗು ಮಂತರ, ಹೊರಟು ಹೋಗು. ಅಮ್ಮ, ಈಗ ನಾನು ಏನು ಹೇಳಿದರೂ ನನ್ನ ಮಾತುಗಳೆಲ್ಲವೂ ವಿಷವಾಗಿಯೇ ತೋರುವುದು. ರಾಮನಿಗೆ ಪಟ್ಟಾಭಿಷೇಕವಾದರೆ ಸಮಸ್ತವೂ ಅವನಿಗೆ ಸೇರುವುದಲ್ಲವೇ? ಆಗ ನಾವುಗಳೆಲ್ಲರೂ ಅವನು ಹೇಳಿದಾಗೆಯೇ ಕೇಳಬೇಕು. ಆ ಕೌಸಲ್ಯಗೆ ಇರಬೇಕು, ಅವಳ ಮಾತಿನಂತೆಯೇ ನಡೆಯಬೇಕು. ಒಂದು ವೇಳೆ ನಿನ್ನ ಮಗನಿಗೇನಾದರೂ ಪಟ್ಟಾಭಿಷೇಕವಾದರೆ ಸಮಸ್ತವೂ ಕೈ ಸೇರುವುದು, ನಾವುಗಳೆಲ್ಲರೂ ಸುಖವಾಗಿರಬಹುದೆಂದು ಈ ರೀತಿಯಾಗಿ ಹೇಳಿದನಮ್ಮ, ಈ ರೀತಿಯಾಗಿ ಹೇಳಿದನು. ಹೌದು, ಮಂತ್ರ ಹೇಳುತ್ತಿರುವ ಮಾತಿನಲ್ಲಿ ಸತ್ಯಾಂಶ ಇರುವುದು. ನನ್ನ ಪ್ರಾಣೇಶ್ವರನಾದ ಈ ವಿಚಾರವನ್ನು ನನಗೆ ತಿಳಿಸಿದೆ.
ನನ್ನ ಮಗನಾದ ಭರತನು ರಾಜ್ಯದಲ್ಲಿಲ್ಲದ ಸಮಯವನ್ನು ಸಾಧಿಸಿ ರಾಮಚಂದ್ರ ಪಟ್ಟಾಭಿಷೇಕವನ್ನು ಏತಕ್ಕಾಗಿ ನಿಶ್ಚಯಿಸಿರಬೇಕಾಗಿತ್ತು. ಅಯ್ಯೋ, ಹೀಗೇನು ಮಾಡಲಿ? ಒಂದು ಕಡೆ ನನ್ನ ಪ್ರೀತಿಯ ಕುಮಾರನಾದ ಶ್ರೀರಾಮಚಂದ್ರ, ಇನ್ನೊಂದು ಕಡೆ ನಾನೇ ನನ್ನ ಗರ್ಭದಲ್ಲಿ ಜನಿಸಿರುವ ಭರತ. ಹೌದು, ನನಗೆ ಮೊದಲು ನನ್ನ ಕುಮಾರನೇ ಆದ್ಯತೆ ಹೆಚ್ಚು. ಆಗಲಿ ಮಂತರ, ನೀನು ಹೇಳಿದಂತೆಯೇ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನ ಪಟ್ಟಾಭಿಷೇಕವನ್ನೇ ಮಾಡಿಸುವೆನು. ಆದರೆ ರಾಮಚಂದ್ರನು ವನವಾಸಕ್ಕೆ ಏತಕ್ಕಾಗಿ ಕಳಿಸಬೇಕು ಮಂತರ, ಅದನ್ನಾದರೂ ಹೇಳು. ಶ್ರೀರಾಮನು ರಾಜ್ಯದಲ್ಲಿದ್ದರೆ ಪ್ರಜೆಗಳು ಭರತನ ಅಧೀನವಾಗುವುದು ಕಷ್ಟ ಸಾಧ್ಯ. ಆದ್ದರಿಂದ ಏನಾದರೂ ಮಾಡಿ ರಾಮನನ್ನು ರಾಜ್ಯದಿಂದ ಹೊರಕ್ಕೆ ಕಳುಹಿಸಬೇಕು. ಹಾಗಾದ್ರೆ ರಾಮನನ್ನ ತೊರೆಯಿಸಬೇಕು, ಭರತನನ್ನು ಕರೆಯಿಸಬೇಕು, ಅಷ್ಟೇ ಅಲ್ಲವೇ? ಆಗಲಿ ಮಂತರ, ನೀನು ಹೇಳಿದಂತೆಯೇ ಮಾಡುವೆನು ಮಂತ್ರ. ಈಗ ಸಂತೋಷವೇ ಮಂತರ? ನೋಡು, ನಾನು ಹೇಳಿದಾಗೆಯೇ ಮಾಡಬೇಕು. ಆಗಲಿ ಮಂತರ, ನೀನು ಹೇಳಿದಂತೆಯೇ ಮಾಡುವೆನು. ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯಲ್ಲಿ ಎಂದಿನಂತೆ ಅಲಂಕೃತೆಯಾಗಿ ಚಂದ್ರಾಶಾಲೆಯಲ್ಲಿ ಕುಳಿತಿರದೆ ಮಹಿನಾಂಬರೂಪಿಣಿಯಾಗಿ ದುಃಖಿಸುತ್ತಾ ಕ್ರೋಧಾಕಾರದಿಂದ ನೆಲದ ಮೇಲೆ ಬಿದ್ದು ಹೊರಳಾಡುತ್ತಿರು. ಆಗ ಮಹಾರಾಜರು ವ್ಯಾಕುಲಚಿತ್ತರಾಗಿ ನಿನ್ನ ಮನದ ಸಂಕಲ್ಪವೇನೆಂಬುದನ್ನು ಅರಿಯದೆ ನಿನ್ನ ಮನದ ಅಭಿಷ್ಟವನ್ನು ಈಡೇರಿಸಲು ಮುಂದಾಗುವರು. ಆಗ ಶ್ರೀರಾಮನ ಆಣೆಯಾಗಿ ಈ ವಾಗ್ದಾನವನ್ನು ನೆರವೇರಿಸಿಕೊಡುವುದಾಗಿ ಪ್ರಮಾಣ ಮಾಡಿಸಿಕೊ. ನಂತರ ಈ 2 ವರಗಳನ್ನು ಕೇಳಿಕೊ. ಮಹಾರಾಜರೇನಾದರೂ ಕ್ರೋಧಾಕಾರವನ್ನು ಪ್ರದರ್ಶಿಸಿದರೆ ಸವಿಮಾತುಗಳಿಂದ ನಿನ್ನ ಮನದ ಸಂಕಲ್ಪವನ್ನು ಚಲಿಸುವಂತೆ ಮಾಡಿಯಾನು. ಎಚ್ಚರಿಕೆಯಾಗಿರೋ. ಆಗಲಿ ಮಂತ್ರ, ನೀ ಹೇಳಿದಂತೆಯೇ ಮಾಡುವೆನು. ಮಂತ್ರ, ಈಗ ನೀನು ಎಲ್ಲಿಗೆ ಹೋಗು? ಅದು ಪ್ರಾಣೇಶ್ವರ ಇಂಥ ಕಡೆ ಬರ್ತಿರು. ಮೊದಲು ನೀನು ಇಲ್ಲಿಂದ ಹೋಗು. ಈ ಅರಮನೆಯು ಮತ್ತೊಂದು ಸಂಭ್ರಮಕ್ಕಾಗಿ ಕಾದಿರುವುದು. ಭರತನಿಗೆ ಪಟ್ಟಾಭಿಷೇಕವಾಗುವುದೋ ಇಲ್ಲವೋ? ಶ್ರೀರಾಮನ ಪಟ್ಟಾಭಿಷೇಕವಂತೂ ನಿಂತು ಹೋದಾಗೆಯೇ. ಎಂತಹ ತಂತ್ರ, ಎಂತಹ ಕುತಂತ್ರ! ಆ ವೃದ್ಧನು ನನ್ನ ಮೇಲೆ ಅತಿಶಯವಾದ ಪ್ರೀತಿಯ ನಾಟಕವನ್ನಾಡಿ ನನ್ನ ಕುಮಾರನಿಲ್ಲದ ಸಮಯದವನ್ನು ಸಾಧಿಸಿ ರಾಮಚಂದ್ರ ಪಟ್ಟಾಭಿಷೇಕವನ್ನು ನಿಶ್ಚಯ ಮಾಡಿರುವನೆ. ಬರಲಿ ಆ ವೃದ್ಧನು, ಆತನಿಗೆ ತಕ್ಕ ಶಾಸ್ತಿಯನ್ನೇ ಮಾಡಿಸುವೆನು. ಕೈಕಾ, ಕೈಕಾ ದೇವಿ, ಏನಿದು? ಕೈಕಾಂತಪುರಕ್ಕೆ ಪ್ರವೇಶಿಸಲು ಯಾವುದೋ ಒಂದು ರೀತಿಯ ಶೂನ್ಯ ಗೃಹದಂತೆ ಭಾಸವಾಗುತ್ತಿರುವುದಲ್ಲ. ನಾನು ಬಂದೊಡನೆಯೇ ಪ್ರೀತಿ ವಿಶ್ವಾಸಗಳಿಂದ ಆಧರಿಸುತ್ತಿದ್ದ ನನ್ನ ಕೈಕಾ ಇಂದು ಕಾಣುತ್ತಿಲ್ಲವೇಕೆ? ಕೈಕಾ ದೇವಿ, ಕೈ ಓಹೋ, ಕೈಕೆಯು ಭೂಶಾಹಿಯಾಗಿರುವಳು. ಆಭರಣಗಳು ಚೆಲ್ಲಾಡಿವೆ. ಮುಖವು ಬಾಡಿರುವುದು, ಕೇಶವು ಕೆದರಿರುವುದು. ಇದಕ್ಕೆಲ್ಲ ಕಾರಣವೇನಿರಬಹುದು? ಕೈಕಾ, ಹೇಳಿದ್ದೇವೆ. ಕೈಕಾ, ಈ ದಿನ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ, ನಾಡಿನೆಲ್ಲೆಡೆ ಸಡಗರ ಸಂಭ್ರಮ.
ಇಂತಹ ಸಂತೋಷದ ಸಮಯದಲ್ಲಿ ಸಂತೋಷಭರಿತಳಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕಾಂತಳಾಗಿರಲು ಕಾರಣವೇನು? ನನ್ನಿಂದೇನಾದರೂ ಅಪಚಾರವಾಯಿತೆ? ಅಥವಾ ನಿನ್ನರಮನೆಯ ದಾಸ ದಾಸಿಯರಿಂದ ಏನಾದರೂ ವ್ಯತ್ಯಾಸವಾಯಿತೆ? ಹೇಳು ದೇವಿ, ಮಾತನಾಡು. ಏಕೆ? ನನ್ನಲ್ಲಿ ಕೋಪವೇ? ಕೋಪ ಮಾಳ್ಪರೆ ಮಾನಿನಿ ಮಣಿಯಳೆ, ಕೋಪ ಮಾಳ್ಪರೆ ಮಾನಿನಿ ಮಣಿಯಳೆ, ಕೋಪ ಮಾಳ್ಪರೆ ಮಾನಿನಿ ಮಣಿಯಳೆ, ಕೋಪ ಮಾಳ್ಪರೆ ದೇವಿ. ಕೈಕ, ನನ್ನಲ್ಲಿ ಕೋಪವೇ? ಭೀತಿಯಿಂದಲೀಗ ಭ್ರಾಂತನಾದೆನೋ. ಕೈಕ, ಭೀತಿಯಿಂದಲೀಗ ಭ್ರಾಂತನಾದೆನೋ. ಕೋಪವೇಕೆ ನಿನಗೆ? ಕೋಪವೇಕೆ ನಿನಗೆ? ಶಾಂತಳಾಗೋ ದೇವಿ, ಕೋಪ ಮಾಡ್ಬಾರೆ ಮಾನಿನಿ ಮಣಿಯಳೆ, ಕೋಪ ಮಾಡ್ಬಾರೆ ದೇವಿ. ದೇವಿ ಕೈಕ, ನನ್ನಲ್ಲಿ ಕೋಪವೇ? ಯಾರು? ಓ, ಮಹಾರಾಜರ ಆಗಮನವು ಮಹಾರಾಣಿ ಅಂತಪುರಕ್ಕಲ್ಲದೆ ಈ ಸಾಮಾನ್ಯ ಬಳಿಗಲ್ಲವಲ್ಲ. ಇದೇನು ಕೈಕ ಹೀಗೆ ಹೇಳುವೆ? ನಿನ್ನಲ್ಲಿ ಮತ್ತು ನನ್ನ ರಾಮನಲ್ಲವೇ ನನಗೆ ಅಧಿಕವಾದ ಪ್ರೀತಿ ಇರುವುದು? ಹಾಗಾದ್ರೆ ಭರತನಲ್ಲಿ ನಿಮಗೆ ಪ್ರೀತಿ ಇಲ್ಲವೆಂದಾಯಿತು. ಅಯ್ಯೋ ಬರುಳೆ, ನನಗೆ ರಾಮನು ಬೇರೆ ಭರತನು ಬೇರೆಯೇ? ನನ್ನ 4 ಜನ ಮಕ್ಕಳ ಮೇಲೆ ಸರಿಸಮಾನವಾದ ಪ್ರೀತಿ ಇದ್ದೇ ಇರುವುದು. ಆಹಾ, ಚೆನ್ನಾಗಿ ತಿಳಿದಿರುವೆ. ನನ್ನ ಮಗನಾದ ಭರತನು ರಾಜ್ಯದಲ್ಲಿ ಇಲ್ಲದ ಸಮಯವನ್ನು ಸಾಧಿಸಿ ಶ್ರೀರಾಮಚಂದ್ರ ಪಟ್ಟಾಭಿಷೇಕವನ್ನು ನಿಶ್ಚಯ ಮಾಡಿರುವ ಈ ನಿಮ್ಮ ಕುತಂತ್ರ ಬುದ್ಧಿಯನ್ನು ನಾನು ಅರಿತಿಲ್ಲವೆಂದು ಅರಿತಿರುವಿರಾ? ಹುಚ್ಚಿ ಹುಚ್ಚಿ ಕೈಕ, ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿರುವ ಲಗ್ನವು ತ್ವರಿತವಾದ ಕಾರಣ ಈ ಕಾರ್ಯ ಮಾಡಬೇಕಾಗಿದೆ ವಿನಃ ಭರತನನ್ನು ಬಿಟ್ಟು ಮಾಡಬೇಕಂತಲ್ಲ. ಅವರಿಗೂ ಹೇಳಿ ಕಳುಹಿಸಿದ್ದೇನೆ. ಇಷ್ಟಕ್ಕೆ ನನ್ನ ಮೇಲೆ ಕೋಪವೇ? ಬಾದೇವಿ, ಬಾದೇವಿ ಕುಳಿತುಕೋ. ಇಲ್ಲಿ ನೋಡು, ಇಲ್ಲಿ ನೋಡು. ಈ ದಿನ ನನ್ನ ಆನಂದಕ್ಕೆ ಪಾರವೇ ಇಲ್ಲ. ರಾಮಚಂದ್ರನ ಪಟ್ಟಾಭಿಷೇಕ, ನಾಡಿನೆಲ್ಲೆಡೆ ಸಡಗರ ಸಂಭ್ರಮ. ಇಂತಹ ಆನಂದದ ಸಮಯದಲ್ಲಿ ನಿನಗೇನು ಬೇಕು ಕೇಳು, ನಾನು ನಡೆಸಿಕೊಡುತ್ತೇನೆ. ಏನ್ ಹೇಳಿದ್ರಿ? ಮತ್ತೊಮ್ಮೆ ಹೇಳಿ. ಕೈಕ, ರಾಮಚಂದ್ರನ ಪಟ್ಟಾಭಿಷೇಕ, ನಾಡಿನೆಲ್ಲೆಡೆ ಸಡಗರ ಸಂಭ್ರಮ. ಇಂತಹ ಆನಂದದ ಸಮಯದಲ್ಲಿ ನಿನಗೇನು ಬೇಕು ಕೇಳು, ನಾನು ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ನಾನೇನೇ ಕೇಳಿದ್ರು ನಡೆಸಿಕೊಡುವಿರಾ? ಕೈಕ, ನೀನು ಏನು ಕೇಳಿದರೂ ನಾನು ಸತ್ಯವಾಗಿ ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನೀವು ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ. ಹೌದು, ಕೊಟ್ಟಿದ್ದೇನೆ. ಆ ವರಗಳನ್ನು ನನಗೆ ನಡೆಸಿ ಕೊಟ್ಟಿಲ್ಲವಲ್ಲ? ಹಾಗಾದರೆ ಆ ವರಗಳು ನನಗೆ ನಡೆಸಿಕೊಡುವಿರಾ? ಕೈಕ,
ರಾಮಚಂದ್ರನ ಮೇಲೆ ನನಗೆ ಅಧಿಕವಾದ ಪ್ರೀತಿ ಇರುವುದು. ಹಾಗಾದ್ರೆ ಆ ವರಗಳು ನಡೆಸಿಕೊಡಿರುವ ಪ್ರಾಣೇಶ್ವರ? ನಡೆಸಿಕೊಡುತ್ತೇನೆ. ಹಾಗಾದ್ರೆ ಹೇಳಿ, ನಿಮಗೆ ಅತಿಶಯವಾದ ಪ್ರೀತಿ ಯಾರಲ್ಲಿ ಹೇಳೋ ನೋಡಿ? ನಿನ್ನ ಮೇಲೆ. ನನ್ನಲ್ಲಿಯೇ? ನಿನ್ನ ಮೇಲೆ. ಹಬ್ಬಬ್ಬಾ, ನನ್ನ ಸೌಭಾಗ್ಯವೇ ಸರಿ. ನನ್ನಲ್ಲಿಯೇ ಮತ್ತಾರಲ್ಲಿಯೂ ಅಲ್ಲವೇ? ಸಂದೇಹವೇ ಬೇಡ ಕೈಕ, ನಿನ್ನ ಮೇಲೆಯೇ ನನಗೆ ಅಧಿಕವಾದ ಪ್ರೀತಿ ಇರುವುದು. ಪ್ರಾಣೇಶ್ವರ, ನನಗೆ ಇಷ್ಟೊಂದು ಸಂತೋಷವಾಗುತ್ತಿರುವುದು ಗೊತ್ತೇ? ಹಾಗಾದ್ರೆ ಆಲೋಚನೆ ಮಾಡಿ, ನನ್ನಲ್ಲಿಯೇ ಮತ್ತಾರಲ್ಲಿಯೂ ಅಲ್ಲವೇ? ನಿನ್ನನ್ನು ಬಿಟ್ಟರೆ ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮನ ಮೇಲೆ. ನೋಡಿದಿರಾ, ಈಗಲೇ ನಿಮ್ಮ ಬಾಯಿಂದ ಎರಡೆರಡು ಮಾತುಗಳು. ಹೀಗಾದರೆ ನಿಮ್ಮ ಮಾತನ್ನು ನಂಬುವುದಾದರೂ ಹೇಗೆ? ರಾಮನ ಮೇಲೆ ಇರುವ ಪ್ರೀತಿಯೇ ಬೇರೆ, ನಿನ್ನ ಮೇಲೆ ಇರುವ ಪ್ರೀತಿಯೇ ಬೇರೆ. ಅದೇಗೋ? ಕೈಕ, ರಾಮನ ಮೇಲೆ ಇರುವುದು ಪುತ್ರ ಪ್ರೇಮ, ನಿನ್ನ ಮೇಲೆ ಇರುವುದು ಪತಿ ಪ್ರೇಮ. ಹಾಗಾದ್ರೆ ಆ ನಿಮ್ಮ ಪ್ರೀತಿಯ ರಾಮಚಂದ್ರ ನಾನೇ ಆಗಿಯೂ ನನಗೆ ನಡೆಸಿಕೊಡುತ್ತೀನೆಂದು ವಚನವನ್ನು ನೀಡಿ ನಂತರ ನನ್ನ ವರಗಳನ್ನು ನಾನು ಕೇಳಿಕೊಳ್ಳುವೆನು ಪ್ರಭು. ಏನು ಹೇಳಿದೆ? ರಾಮನ ಮೇಲೆ ಹಾಣೆಯೇ? ಬೇಡ ಕೈಕ, ಬೇಡ. ದೀಕ್ಷಾಬದ್ಧನಾಗಿ ಕುಳಿತಿರುವ ರಾಮನ ಮೇಲೆ ಹಾಣೆಯು ಬೇಡ. ಕೇಳು, ನಿನ್ನಾಸೆ ಎಷ್ಟಿದ್ದರೂ ಕೇಳು. ಎಷ್ಟೇ ಕಷ್ಟಗಳು ಸಾಧ್ಯವಾದರೂ ಸರಿ, ಸತ್ಯವಾಗಿಯೂ ನಾನು ನಡೆಸಿಕೊಡುತ್ತೇನೆ. ಸಾಧ್ಯವಿಲ್ಲ ಪ್ರಾಣೇಶ್ವರ. ರಾಮಚಂದ್ರ ನಾನೇ ಆಗಿ ನಡೆಸಿಕೊಡುತ್ತೇನೆ ಎಂದು ವಚನವನ್ನು ನೀಡಿ ನಂತರ ವರಗಳನ್ನು ನಾನು ಕೇಳಿಕೊಳ್ಳುತ್ತೇನೆ. ಏನಿದು? ಎಂದು ನನ್ನ ಮಾತಿಗೆ ವಿರೋಧವನ್ನ ಆಚರಿಸದ ಕೈಕ ಈ ದಿನ ಈ ರೀತಿಯಾಗಿ ಹಠ ಮಾಡುತ್ತಿರುವಳಲ್ಲ. ಇರಲಿ, ಮಾಡಿದ ವಾಗ್ದಾನವನ್ನು ನಡೆಸಿಕೊಡುವಂತಹ ಈ ಸತ್ಯಶೀಲನಾದ ದಶರಥನು ಯಾವ ಹಾಣೆ ಪ್ರಮಾಣವನ್ನು ತಾನೇ ಮಾಡಿದರೇನು? ಕೈಕ, ಪ್ರಾಣೇಶ್ವರ, ಶ್ರೀರಾಮಚಂದ್ರನ ಮೇಲೆ ಹಾಣೆಯಾಗಿಯೂ ನಡೆಸಿಕೊಡುತ್ತೇನೆ. ಅದು ಏನು? ಕೇಳಿಕೋ, ಕೇಳಿಕೋ ಕೈಕ. ಅಬ್ಬಾ, ನನಗೀಗ ಸಂತೋಷವಾಯಿತು ಪ್ರಾಣೇಶ್ವರ. ಆಯ್ತೆ, ಕೇಳಿಕೊಳ್ಳಲೇ? ಕೇಳಿಕೋ ಕೈಕ, ಕೇಳಿಕೊಳ್ಳಲೇ? ಕೇಳಿಕೋ. ಪ್ರಾಣೇಶ್ವರ, ನನ್ನ ಮೊದಲನೇ ವರಕ್ಕೆ ಈಗ ನಿಶ್ಚಯವಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನ ಪಟ್ಟಾಭಿಷೇಕವಾಗಬೇಕು. ನಡೆಸಿಕೊಡುವಿರಾ? ಇದೇನು ಕೈಕ ಹೀಗೆ ಹೇಳುವೆ? ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗ ಭರತನಿಗೆ ಈ ರಾಜ ಪಟ್ಟಾಭಿಷೇಕ ಮಾಡುವುದೇ? ಹೌದು ಪ್ರಾಣೇಶ್ವರ. ಚೆನ್ನಾಗಿದೆ ಈ ನಿನ್ನ ವಿನೋದ ಪ್ರಸಂಗ ಅಲ್ಲವೇ ಕೈಕ. ಹಾಗಾದರೆ ಇನ್ನು ಎರಡನೇ ವರ ಇನ್ಯಾವುದು? ಕೇಳಿಕೊಳ್ಳಲೇ? ಕೇಳಿಕೋ. ಪ್ರಾಣೇಶ್ವರ, ನನ್ನ ಎರಡನೇ ವರಕ್ಕೆ ರಾಮಚಂದ್ರನು ನಾರುಮುಡಿ ನುಟ್ಟು ಜಟಾವಲ್ಕಲ ದಾರಿಯಾಗಿ ಮುನಿ ವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಯಾರು ಮಾತನಾಡುತ್ತಿರುವುದು? ನನ್ನ ಮೋಹದರಸಿ ಕೈಕೆಯೇ? ಅಲ್ಲವೇ? ದಶರಥ ಚಕ್ರವರ್ತಿಯ ಧರ್ಮ ಪತ್ನಿಯೇ? ಅನುಮಾನವೇ? ಅಲ್ಲ ಅಲ್ಲ, ಅವಳಂತೆಯೇ ವೇಷ ಧರಿಸಿಕೊಂಡು ಬಂದಿರುವ ಯಾವುದೋ ಒಂದು ಭೂತವೆಂದು ಪ್ರಾಣೇಶ್ವರ, ನನ್ನ ರಾಮಚಂದ್ರನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನನ್ನ ಕೈಕ ಇಂದು ಅವನಿಗೆ ವನವಾಸ ಯಾಚಿಸುವಳೆಂದರೆ ಚಲಿಸುತ್ತಿರುವ ಸೂರ್ಯ ಚಂದ್ರರು ತಮ್ಮ ತಮ್ಮ ದಿಕ್ಕುಗಳನ್ನು ಬದಲಿಸಿದಂತೆಯೇ ಸರಿಯೇ? ಇಲ್ಲ ಇಲ್ಲ, ನನ್ನ ಕೈಕ ಹಾಗೆ ಮಾಡತಕ್ಕವಳಲ್ಲ. ಕೈಕ ಚಿತ್ತಭ್ರಮಣೆಯಿಂದ ಮನಸ್ಸು ದಿಕ್ಕೆಟ್ಟಿ ಸ್ಥಳ ಪಲ್ಲಟವಾಗಿ ಈ ದಿನ ಈ ರೀತಿ ಮಾತನಾಡುತ್ತಿರುವೆ. ಇಲ್ಲಿ ಬಾ, ಕೈಕ. ಈ ಪಾರ್ಶ್ವದಲ್ಲಿ ನಿಂತಿಗೆ. ಪ್ರಾಣೇಶ್ವರ, ಅಲ್ಲಿ ನಿಂತು ಹೇಳಿದರೂ ಅಷ್ಟೇ, ಇಲ್ಲಿ ನಿಂತು ಹೇಳಿದರೂ ಅಷ್ಟೇ. ಭರತನ ಪಟ್ಟಾಭಿಷೇಕವಾಗಲೇಬೇಕು, ರಾಮಚಂದ್ರ ವನವಾಸಕ್ಕೆ ಹೋಗಲೇಬೇಕು. ಬರದಿಡಿಲು ಬಡಿದಿಗುದು
ಕೇಳಲಾರೆ ಕೈಕ, ಕೇಳಲಾರೆ. ನನ್ನ ರಾಮನನ್ನು ವನವಾಸಕ್ಕೋಗು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂದಿತು? ಕೋಮಲ ಹೃದಯನಾದ ರಾಮನಿಗೆ ಈ ವಿಷಯವು ತಿಳಿದರೆ ಅವನು ಎಷ್ಟು ನೊಂದುಕೊಳ್ಳುವನೋ. ನೊಂದುಕೊಳ್ಳಲಿ ಬಿಡಿ. ಈ ಅಯೋಧ್ಯೆಯ ಜನರು ಪರಿಪರಿಯಾಗಿ ನಿನ್ನನ್ನು ಹಾಡಿಕೊಳ್ಳುವರು. ಆಡಿಕೊಳ್ಳಲಿ ಬಿಡಿ. ಬೇಡ ಕೈಕ, ರಾಮನಿಗೆ ವನವಾಸವನ್ನು ತಪ್ಪಿಸು. ರಾಮನು ವನವಾಸಕ್ಕೆ ಹೋದರೆ ನನ್ನ ಪಂಚ ಪ್ರಾಣಗಳು ಆರಿ ಹೋಗುವುದು. ಪ್ರಾಣೇಶ್ವರ, ಅದೇನೇ ಆಗಲಿ ನನ್ನ ಮಾತನ್ನು ನೀವು ನಡೆಸಿಕೊಡಲೇಬೇಕು. ಆಗ ನೀನು ವಿಧವೆಯಾಗಿ ಜನರ ನಿಂದನೆಗೆ ಗುರಿಯಾಗುವೆ. ಬೇಡ ಕೈಕ, ಬೇಡ, ನನ್ನ ಮಾತನ್ನು ಕೇಳು. ರಾಮನಿಗೆ ವನವಾಸವನ್ನು ತಪ್ಪಿಸು ಕೈಕ, ಇದೋ ನಿನಗೆ ಕೈ ಮುಗಿಯುತ್ತೇನೆ. ಅಯ್ಯೋ, ಸಾಧ್ಯವಿಲ್ಲ. ನನ್ನ ಮಾತುಗಳು ನಡೆಸಿಕೊಡುವುದಾದರೆ ನಡೆಸಿಕೊಡಿ, ಇಲ್ಲವಾದರೆ ಸುಮ್ಮನಾಗಿ ಬಿಡಿ. ಅಯ್ಯೋ ಕೈಕ, ರಾಮನ ಮೇಲೆ ನಿನಗೇಕೆ ಈ ಹಠ, ಈ ಛಲ? ಛಲವೋ ರಾಮನೊಳು ಬೇಡ, ಲಲನೆ ದಯದಿಂದನು. ಹಠ ಮಾಡಬೇಡ ಕೈಕ, ನನ್ನ ಮಾತನ್ನು ಕೇಳು ಕೈಕ. ಛಲವೋ ರಾಮನೊಳು ಬೇಡ, ಲಲನೆ ದಯದಿಂದನು. ಕೈಕ, ಹಠ ಮಾಡಬೇಡ, ನನ್ನ ಮಾತನ್ನು ಕೇಳು, ನನ್ನ ಮಾತನ್ನು ಕೇಳು ಕೈಕ. ಬಿಡು ನೀ ಕೋಪವ ರಾಮನೋ ಕರವ ಮುಗಿವೆನ ನಿನ್ನೊಳು. ಬಿಡು ನೀ ಕೋಪವ ರಾಮನೋ ಕರವ ಮುಗಿವೆನ ನಿನ್ನೊಳು. ಛಲವೋ ರಾಮನೊಳು ಬೇಡ, ಲಲನೆ ದಯದಿಂದನು. ಕೈಕ, ಹಠ ಮಾಡಬೇಡ ಕೈಕ, ನನ್ನ ಮಾತನ್ನು ಕೇಳು ಕೈಕ. ಸಾಧ್ಯವಿಲ್ಲ ಪ್ರಾಣೇಶ್ವರ. ಕೊಡು ನೀ ಭರತಗೆ ರಾಜ್ಯವ, ಉಳಿಸು ರಾಮನ ವನವಾಸವ. ಕೊಡು ನೀ ಭರತಗೆ ರಾಜ್ಯವ, ಉಳಿಸು ರಾಮನ ವನವಾಸವ. ಸತ್ಯಾತ್ಮನು ಧರ್ಮಾತ್ಮನು ಸುಗುಣಾಭಿರಾಮನು. ಛಲವೋ ರಾಮನೊಳು ಬೇಡ, ಲಲನೆ ದಯದಿಂದನು. ಛಲವೋ ರಾಮನೊಳು ಬೇಡ. ಕೈಕ,
ನಿನ್ನಿಷ್ಟದಂತೆ ನಿನ್ನ ಮಗ ಭರತನಿಗೆ ಈ ರಾಜ್ಯದ ಪಟ್ಟಾಭಿಷೇಕ ಮಾಡುತ್ತೇನೆ. ಆದರೆ ನನ್ನ ರಾಮನು ಕಾಡಿಗೆ ಹೋಗುವುದನ್ನು ತಪ್ಪಿಸು ಕೈಕಾ, ತಪ್ಪಿಸು. ಅಯ್ಯೋ, ಈ ನಿಮ್ಮ ಗೋಳನ್ನು ನಾನು ನೋಡಲಾರೆ. ಈಗಲೂ ಕಾಲ ಮಿಂಚಿಲ್ಲ. ಆಡಿದ ಮಾತಿಗೆ ತಪ್ಪಿದ್ದೇನೆಂದು ಹೇಳಿಬಿಡಿ. ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪಿದ್ದಾರೆ ಎಂದು ಹೇಳಿ ಸುಮ್ಮನಾಗಿ ಬಿಡುತ್ತೇನೆ. ಕೈಕಾ, ನೀನು ರಾಮನ ಮೇಲೆ ಇಟ್ಟಿದ್ದ ಪ್ರೀತಿ ವಿಶ್ವಾಸಗಳು ಏನಾದವು? ಎಲ್ಲ ನಿಮ್ಮ ಕಪಟ ನಾಟಕಗಳಲ್ಲಿ ಮಾಯವಾಗಿ ಹೋದವು. ಕುಲಘಾತಕಿ, ಏನು ಹೇಳಿದೆ? ನನ್ನದು ಕಪಟ ನಾಟಕವೋ? ಅಲ್ಲವೇ? ನಾನು ನಿನ್ನ ಮೇಲೆ ಇಟ್ಟಿದ್ದ ಪ್ರೀತಿ ವಿಶ್ವಾಸಗಳಿಗೆ ತಕ್ಕ ಪ್ರಾಯಶ್ಚಿತವಾಯಿತು. ನೀನು ನಾರಿಯಲ್ಲ, ಈ ಸೂರ್ಯ ವಂಶವನ್ನೇ ನುಂಗಲು ಬಂದ ಮಹಾಮಾರಿ. ಪ್ರಾಣೇಶ್ವರ, ನಿನ್ನ ಮುಖವನ್ನು ನನಗೆ ತೋರಿಸಬೇಡ. ಮಹಾರಾಜರಿಗೆ ಜಯವಾಗಲಿ. ಶ್ರೀರಾಮಚಂದ್ರ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳಾಗಿರುವುದು. ಸುಮಂತ್ರ, ಮಹಾರಾಜರು ಕೂಡ ಅದೇ ಆಲೋಚನೆಯಲ್ಲಿರುವರು. ನೀನು ಹೋಗಿ ರಾಮಚಂದ್ರನ್ನು ಕಳಿಸು. ಬೇಡ ಕೈಕಾ, ಬೇಡ. ರಾಮನನ್ನು ಮಾತ್ರ ಇಲ್ಲಿಗೆ ಬರಮಾಡಬೇಡ. ಇದೋ ನಿನಗೆ ಕೈ ಮುಗಿಯುತ್ತೇನೆ. ಸಾಧ್ಯವಿಲ್ಲ ಪ್ರಾಣೇಶ್ವರ. ಅಯ್ಯೋ, ದೂರ ತೊಲಗು ರಾಕ್ಷಸಿ. ನನ್ನ ಅವಯವಗಳು ವಯೋಧರ್ಮವನ್ನು ಮರೆತು ಮೇರೆ ಮೀರಿ ಹೋಗುತ್ತಿದೆ. ಹಸ್ತವು ಶಸ್ತ್ರದ ಕಡೆಗೆ ನುಗ್ಗುತ್ತಿದೆ. ರಘುಕುಲ ವಂಶಘಾತಕಿಯಾದ ನಿನ್ನನ್ನು ಕ್ಷಣ ಮಾತ್ರವು ಈ ಧರೆಯಲ್ಲಿ ಹಿರಗೊಡಲಾರೆ. ನಿನ್ನನ್ನು ಕೊಂದು ನನ್ನ ಕ್ರೋಧವನ್ನು ಶಮನ ಮಾಡಿಕೊಳ್ಳುತ್ತೇನೆ. ನಿನ್ನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯ ಪುಣ್ಯಶೀಲೆಯರೆಲ್ಲರಿಗೂ ನಿನ್ನ ದುರ್ಬುದ್ಧಿಯೇ ಬರುವುದು. ನಿನ್ನನ್ನು ಕೊಂದು ನನ್ನ ಕ್ರೋಧವನ್ನು ಶಮನ ಮಾಡಿಕೊಳ್ಳುತ್ತೇನೆ. ರಾಕ್ಷಸಿ, ಜನಕ, ಸಮಾಧಾನ. ರಾಮಚಂದ್ರ, ರಾಮ, ನೀನೇಕೆ ಬಂದಪ್ಪ? ರಾಮಚಂದ್ರ, ಸಮಾಧಾನರಾಗಿ ಜನಕ, ಸಮಾಧಾನರಾಗಿ. ಅಮ್ಮ, ಜನಕನು ನನ್ನನ್ನು ಕಂಡೊಡನೆ ಅತ್ಯಂತ ಸಂತೋಷಭರಿತರಾಗಿ ಸಂಭ್ರಮಿಸಿದ ಜನಕನು ಈ ರೀತಿ ಕೋಪಗೊಳ್ಳಲು ಕಾರಣವೇನು ತಾಯಿ? ಆಡಿದ ಮಾತನ್ನು ನಡೆಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಅಸಂಭವ ತಾಯಿ. ಸೂರ್ಯವಂಶದ ಅರಸರ ಆಡಿದ ಮಾತಿಗೆ ತಪ್ಪುವರೇನಮ್ಮ? ಅದಾವ ನಿನ್ನ ಮನದಭಿಷ್ಟವನ್ನು ಈಡೇರಿಸಲಾರದೆ ನಮ್ಮ ಪೂಜ್ಯ ಜನಕನು ಈ ರೀತಿ ವ್ಯಥೆಪಡುತ್ತಿದ್ದಾರೆ. ಹೇಳು ತಾಯಿ, ಅವರ ಸುಪುತ್ರನಾದ ನಾನದನ್ನು ನಡೆಸಿಕೊಡಲು ಸಿದ್ಧನಿದ್ದೇನೆ. ಆಹಾ, ಇಲ್ಲಿಯವರೆಗೂ ತಂದೆಯ ಪರೀಕ್ಷೆ ಆಯಿತು, ಈಗ ಮಗನ ಪರೀಕ್ಷೆ ಆಗಬೇಕು ಅಷ್ಟೇ. ಅಮ್ಮ, ನಮ್ಮ ಸೂರ್ಯವಂಶದ ಅರಸರ ಸತ್ಯನಿಷ್ಠೆಗಳನ್ನು ಮಾಡಿದ ವಾಗ್ದಾನಗಳನ್ನು ಪರೀಕ್ಷಿಸುವೆಯ ತಾಯಿ? ನಮ್ಮ ಪೂರ್ವಜರಾದ ಸಗರ ಚಕ್ರವರ್ತಿಯು 60,000 ಮಕ್ಕಳು ತಂದೆಯ ಮಾತನ್ನು ನೆರವೇರಿಸಿಕೊಡಲು ಭೂಮಿಯನ್ನು ಅಗೆದು ಪಾತಾಳವನ್ನು ಸೇರಿ ಕಪಿಲಾಮಾಶಿಗಳ ಉಗ್ರಕೋಪಕ್ಕೆ ಸುಟ್ಟು ಬೂದಿಯಾಗಲಿಲ್ಲವೇ? ಭಗೀರಥ ಭೂಪಾಲನು ತನ್ನ ಪೂರ್ವಜರ ಆತ್ಮಕ್ಕೆ ಶಾಂತಿಯನ್ನು ನೀಡಲು 1000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಪರಮೇಶ್ವರನನ್ನು ಮೆಚ್ಚಿಸಿ ದೇವಗಂಗೆಯನ್ನು ಭೂಮಿಗೆ ಏರಿಸಿ ಪಿತೃಗಳಿಗೆ ಮೋಕ್ಷವನ್ನು ಕರುಣಿಸಲಿಲ್ಲವೇ? ಸಿಬಿ ಚಕ್ರವರ್ತಿಯು ಒಂದು ಪಾರವಾಳವನ್ನು ರಕ್ಷಿಸುವ ಸಲುವಾಗಿ ತನ್ನ ತೊಡೆಯ ಮಾಂಸವನ್ನೇ ಕೊಯ್ದು ಕೊಡಲಿಲ್ಲವೇ? ಅಷ್ಟೇ ಏಕೆ ತಾಯಿ? ರಾಜ ಹರಿಶ್ಚಂದ್ರನು ಸತ್ಯವಾಕ್ಯ ಪರಿಪಾಲನೆಗಾಗಿ ಸತಿ ಸುತರನ್ನು ಪರರಿಗೆ ಮಾರಿ ತಾನೂ ಸಹ ಚಾಂಡಾಲನಿಗೆ ದಾಸನಾಗಿ ಸ್ಮಶಾನವನ್ನು ಕಾಯಲಿಲ್ಲವೇ?
ಇಂತಹ ಸತ್ಯವಂತರ ವಂಶದಲ್ಲಿ ಜನಿಸಿದ ನಾವುಗಳು ಮಾಡಿದ ವಾಗ್ದಾನವನ್ನು ನೆರೆಸಿಕೊಡಲಾರದೆ ವ್ಯಥೆಪಡುವುದೇ? ಇಲ್ಲ ತಾಯಿ, ಹೇಳು ತಾಯಿ ನಿನ್ನ ಮನದ ಅಭಿಷ್ಟವನ್ನು. ಆ ಭಗವಾನ್ ಭಾಸ್ಕರನ ಸಾಕ್ಷಿಯಾಗಿ ನೆರವೇರಿಸಿಕೊಡುತ್ತೇನೆ ನಿಮ್ಮ ಮನೋಭಿಲಾಷೆಯನ್ನ. ಹಾಗಾದ್ರೆ ಕೇಳು. ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ಜನಕನು ನನಗೆ 2 ಹೊರಗಳನ್ನು ಕೊಟ್ಟಿದ್ದರು. ಹೌದು ತಾಯಿ, ಈ ವಿಚಾರವನ್ನು ನಾನು ಕೇಳಿಬಿಟ್ಟಿರುವೆನು. ಆ ವರಗಳನ್ನು ಹೀಗೆ ನಡೆಸಿಕೊಡೆಂದು ಕೇಳಿಕೊಂಡೆನು ಅಷ್ಟೇ. ಏನೆಂಬುದಾಗಿ ತಾಯಿ? ಮೊದಲನೇ ವರಕ್ಕೆ ಈಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡೆನು. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ನನ್ನ ತಂದೆಯವರು ಇಷ್ಟೊಂದು ವ್ಯಥೆ ಪಡಬೇಕೆ? ಭರತನಾರು, ನಾನಾರು? ನಮ್ಮಿಬ್ಬರಲ್ಲಿ ಯಾರು ಆಳಿದರೆ ನಮ್ಮ ಈ ನೆಲವನ್ನು? ಮುನ್ನ ಶತಕೋಟಿ ರಾಯರಾಳಿದ ಈ ನೆಲವನ್ನು ನಮ್ಮ ಇಂದಿನವರಂತೆ ನಾವು ಒಂದು ದಿನ ಬಿಟ್ಟು ಹೋಗಲೇಬೇಕು ತಾಯಿ. ಆಗಲಮ್ಮ, ನಿನ್ನ ಇಚ್ಛೆಯಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ಇನ್ನು ನಿಮ್ಮ 2ನೇ ವರ? ನನ್ನ ಬೇಡ ಕೈಕ, ಆ ವಿಚಾರವನ್ನು ರಾಮನಿಗೆ ತಿಳಿಸಬೇಡ ಕೈಕ. ಇದು ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಅಯ್ಯೋ, ಈ ನಿಮ್ಮ ಗೋಳಾಟವನ್ನು ನಾನು ನೋಡಲಾರೆ. ನೀವು ಸುಮ್ಮನೆ ಕುಳಿತುಕೊಳ್ಳಿ. ರಾಮಚಂದ್ರ, ನನ್ನ 2ನೇ ವರಕ್ಕೆ ನೀನು ನಾರು ಮುಡಿ ನುಟ್ಟು ಜಟಾವಲ್ಕಳ ದಾರಿಯಾಗಿ ಮುನಿ ವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆನು ಅಷ್ಟೇ. ಸಾಮ್ರಾಜ್ಯ ಭಾರವಂ ಧರಿಪುದೊಲ್ಲ ಮಾತೆ ನೀನು ಅಮ್ಮ. ಸಾಮ್ರಾಜ್ಯ ಭಾರವಂ ಧರಿಪುದೊಂದ ಅಂಟಿಸಿದ ಮಾತೆ ನೀನು ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ವೇದವಿಲ್ಲದೆ ಬಗೆದ ಮಾತೆ ನೀನು ಪಿತೃವಾಕ್ಯ ಪಾಲಿಸುವ ಪಿತೃವಾಕ್ಯ ಪಾಲಿಸುವ ಪುತ್ರ ರತ್ನರೊಳಗೆ ಅವರ ಕೀರ್ತಿಯಂಗೊಳಿಸಿದ ಮಾತೆ ನೀನು ವನವಾಸ ನೆಪದಿಂದ ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಘನ ಪದವಿಯನಗಿಟ್ಟ ಮಾತೆ ನೀನು ಹೆಚ್ಚೇನು ನೀ ಎನಗೆ ಪ್ರತ್ಯಕ್ಷ ಮಾತೆ ಹೆಚ್ಚೇನು ನೀ ಎನಗೆ ಪ್ರತ್ಯಕ್ಷ ಮಾತೆ ನಿಶ್ಚಯದಿ ವನವಾಸ ಕೊಪ್ಪಿದೇವಿ ನೀತೆ ಎಚ್ಚರಿಸುತ್ತಿದ್ದನು ನಮಿಸಿ ಪೋಪೆನು ಅಮ್ಮ ಅಮ್ಮ ನನ್ನ
ಮೇಲೆ ಅದೆಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ. ಈ ಕೋಸಲ ಸಾಮ್ರಾಜ್ಯವನ್ನು ನಾನು ನಿರ್ವಹಿಸಲು ಅಸಮರ್ಥನೆಂತಲೂ ಇದಕ್ಕೆ ಭರತನೇ ಸಮರ್ಥನೆಂದು ತಿಳಿದು ನನ್ನನ್ನು ಅನೇಕ ಮುನಿಜನಗಳ ಪಾದ ಸೇವೆ ಮಾಡುವ ಸೌಭಾಗ್ಯವನ್ನು ಒದಗಿಸಿಕೊಟ್ಟ ಮಾತೆ ನೀನು. ಆಗಲಮ್ಮ, ನಿನ್ನಿಚ್ಛೆಯಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ಈ ಭರತನನ್ನ ಪಟ್ಟಾಭಿಷೇಕವನ್ನು ಕರೆಸಿ ಈ ಕೋಸಲ ಸಾಮ್ರಾಜ್ಯದ ಪಟ್ಟಾಭಿಷೇಕವನ್ನು ನೆರವೇರಿಸಿ ನಂತರ ನಾನು ವನವಾಸಕ್ಕೆ ಹೊರಡುತ್ತೇನೆ ತಾಯಿ. ಭರತನನ್ನು ಕರೆಯಿಸಿ ಪಟ್ಟಾಭಿಷೇಕವನ್ನು ನಾವು ನೋಡಿಕೊಳ್ಳುವೆವು. ನೀನಿನ್ನು ವನವಾಸಕ್ಕೆ ಹೊರಡಲು ಸಿದ್ಧನಾಗ. ಅಮ್ಮ, ನಿಮ್ಮ ಆತುರವು ನನಗೆ ಅರ್ಥವಾಗುತ್ತಿದೆ. ನಿಮ್ಮ ಇಚ್ಛೆಯನ್ನು ನಾನು ಪೂರ್ಣಗೊಳಿಸುವೆನು. ಈ ವಿಚಾರವನ್ನು ಜನನಿಗೂ ಜಾನಕಿಗೂ ತಿಳಿಸಿ ಬರುವೆನು. ಅಲ್ಲಿಯವರೆಗೂ ತಂದೆಯವರ ರಕ್ಷಣಾ ಭಾರ ನಿನ್ನನ್ನೇ ಹೊಂದಿರುವುದು ತಾಯಿ. ಅದು ನಾವು ನೋಡಿಕೊಳ್ಳುವೆವು.